ಮದುವೆಗೆ ದೇವಸ್ಥಾನಕ್ಕೆ ನೀನು ಹೊರಟಿದೀಯ? ಆದಷ್ಟು ಬೇಗ ನೀವು ಒಂದು ಹೆಣ್ಣು ಸಿಕ್ಕು ಬೇಗ ಮದುವೆ ಆಗಲಿ ಅಂತ ಬೇಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ತಂಗಿ ಕಾವೇರಿ, ನಾನು ಯಾರು? ಯಾರು? ಕೃಷ್ಣ. ಆ ಶ್ರೀಕೃಷ್ಣ ಪರಮಾತ್ಮರಿಗೆ 16,000 ಜನ ಹೆಂಡತಿರಿದ್ದಂತೆ. ಈ ಕೃಷ್ಣನಿಗೆ ಈ ಜಗತ್ತಿನಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಒಂದು ಹೆಣ್ಣು ಸಿಕ್ಕಲ್ಲೇ ಅಂತ ಮಾಡಿದೆ. ಹೋಗ್ತಾ ಇದ್ದೀನಿ. ಒಂದಾದ್ರೂ ಹೆಣ್ಣು ಸಿಕ್ಕು ಬೇಗ ಮದುವೆ ಆಗಲಿ ಅಂತ ಬೇಡ್ಕೊಳ್ಳಿಕ್ಕೆ. ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ತಿಳ್ಕೊಂಡು ನನ್ನ ಮಾತು ನನಗೆ ತಿರುಗಿ ಮಾಡಬಿಡ್ತಾ ಇದೆಯಾ? ನೋಡಮ್ಮ, ಇನ್ನು ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡೋ ಹಾಗೇ ಇಲ್ಲ. ಈಗಾಗಲೇ ನಿನಗೆ ತಕ್ಕಂಥವರ ನಾನು ಹುಡುಕಿಬಿಟ್ಟಿದ್ದೀನಿ. ನೀನು ಆತನ ನೋಡ್ಬಿಟ್ರೆ ಸಾಕು, ನಾನು ಇವನ್ನೇ ಮದುವೆ ಆಗ್ತೀನಿ ಅಂತ ಸಿದ್ಧರಾಗಿ ಬಿಡ್ತೀಯಮ್ಮ. ಹೌದಮ್ಮ. ಇಷ್ಟ ಅವಸರ ಅಲ್ಲ. ಸದ್ಯ ನೀನು ದೇವಸ್ಥಾನಕ್ಕೆ ಹೋಗಿ ಬಾ. ನೀನು ದೇವಸ್ಥಾನಕ್ಕೆ ಹೋಗಿ ಬರೋ ವರ್ಷದಲ್ಲಿ ನೀನು ಮದುವೆ ಮಾಡ್ಕೊಳ್ಳೋ ವರ ನಮ್ಮ ಮನೆಯಲ್ಲಿ ಇರ್ತಾರೆ. ಸರಿ? ನಾನು ನಿಮ್ಮನ್ನ ಗಮನಿಸ್ತಿಲ್ಲ. ದೇವಸ್ಥಾನಕ್ಕೆ ಹೊರಟಿದ್ರು ನಿಮ್ಮ ದೇವರ ಪೂಜೆನ ದಾರಿಯಲ್ಲಿ ಮುಗಿಸ್ಬಿಟ್ಟೆ ಅಂತ ಕಾಣುತ್ತೆ. ನನ್ನ ದೇವರ ಪೂಜೆ ದಾರಿಯಲ್ಲಿ ಮುಗಿದಿದ್ದಕ್ಕೆ ನನಗೆ ತುಂಬಾ ಸಂತೋಷವಿದೆ. ಮತ್ತೆ ನೀವೇನು ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಹಾಗಲ್ಲ, ಬಹಳ ಶುದ್ಧ ಮನಸ್ಸಿಂದ ದೇವಸ್ಥಾನ ಹೊರಟಿರೋ ನಿಮಗೆ ನಿಮ್ಮ ಮನಸ್ಸನ್ನು ಕೆಡಿಸಿದ್ದಲ್ಲದೆ ಅಷ್ಟ ತುಂಬ ನಿಮ್ಮ ಬಟ್ಟೆ ಮೇಲೆ ಬಿಡಿಸಿ ತುಂಬ ತೊಂದರೆ ಕೊಟ್ಟಿದೆ. ಒಬ್ಬರಿಗೆ ನೋವಾಗದ ನೋಡಿ ಸಂತೋಷ ಪಡುವಂಥ ವ್ಯಕ್ತಿ ನಾನಲ್ಲ. ಅದಕ್ಕೆ ಸಾರಿ. ಪರವಾಗಿಲ್ಲ ಬಿಡಿ. ಅರಿಯದಾದ ಘಟನೆಗೆ ಯಾಕೆಷ್ಟು ತಲೆಗೆಡಿಸ್ಕೊಳ್ತಾ ಇದ್ದೀರಾ? ಅದಲ್ಲದೆ ದೇವರ ಪೂಜೆಗೆ ಸಲ್ಲಬೇಕಾದ ಹೂ ನಿಮ್ಮ ಪಾದದ ಮೇಲೆ ಬಿದ್ದಿದೆ. ಅಷ್ಟ ಕುಂಕುಮ ನನ್ನ ಮೇಲೆ ಬೀಳುವಂತೆ ಮಾಡಿ ಆದಷ್ಟು ಬೇಗ ನಾನು ಮುತ್ತೈದೆಯಾಗುವ ಭಾಗ್ಯ ಹತ್ತಿರದಲ್ಲಿದೆ ಅಂತ ತೋರಿಸ್ಕೊಟ್ಟಿದ್ದೀರಾ. ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಎಷ್ಟೊಂದು ಮಾನವೀಯತೆ ಇದೆ ನಿಮ್ಮಲ್ಲಿ. ಅಲ್ಲ, ಈ ಕಾಲದಲ್ಲಿ ಇಷ್ಟೊಂದು ಮಾನವೀಯತೆಯನ್ನು ಇದ್ದಾಗ ಸಣ್ಣದೊಂದು ವ್ಯತ್ಯಾಸ ಆಗಿಬಿಟ್ರೆ ಸಾಕು, ಅದನ್ನೇ ದೊಡ್ಡ ರಂಪ ಮಾಡಿ ಗಲಾಟೆ ಮಾಡ್ತಕ್ಕಂಥ ಜನಗಳೇ ಹೆಚ್ಚಿರ್ಬೇಕಾದ್ರೆ ನೀವು ಈ ವಿಷಯ, ಈ ಸಂದರ್ಭ ಯಾಕಾಯಿತು, ಯಾಕೋಸ್ಕರ ಆಯ್ತು ಅಂತ ಇಷ್ಟೊಂದು ಸಮಾಧಾನವಾಗಿ ಯೋಚನೆ ಮಾಡಿಕೊಂಡು ಇದನ್ನು ವಿಶ್ಲೇಷಣೆ ಮಾಡಿ ಹೇಳಿದ್ರಲ್ಲ, ನಿಜವಾಗ್ಲು ನಿಮ್ಮಲ್ಲಿರೋ ಮಾನವೀಯತೆಗೆ ನಾನು ತುಂಬ ಮೆಚ್ಕೊಂಡ್ಬಿಟ್ಟೆ. ಅಂದಾಗೆ ನಿಮ್ಮ ಪರಿಚಯ ಆಗಿಲ್ಲ ನನಗೆ. ಇಷ್ಟೊಂದು ಅವಸರವಾಗಿ ನೀವು ಈ ಕಡೆ ಎಲ್ಲಿ ಹೊರಟಿದ್ದೀರಾ ಅಂತ ನೋಡಿ, ನಾನು ಈಗ ನಮ್ಮ ಪೂರ್ವಿಕರು ಬರೋದು. ನಾನು ಇಷ್ಟು ವರ್ಷ ಬೆಂಗಳೂರಿನಲ್ಲಿದ್ದೆ. ನನಗೊಂದು ನೇತ್ರಧರ್ಮನ ಕಟ್ಟಿಸ್ಬಿಟ್ಟಿದ್ದೀನಿ. ನನಗೆ ಇಲ್ಲಿ ಬಂದಾಗ ನನಗೊಬ್ಬರು ಒಳ್ಳೆಯ ಸ್ನೇಹಿತರು ಪರಿಚಯ ಇದ್ದರು. ಅವ್ರು ತುಂಬ ಆತ್ಮೀಯರಾಗ್ಬಿಟ್ರು. ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದಂಗೆ ನಮ್ಮ ಮನೆಗೆ ಬಂದವರೆ, ನೋಡಿ ನನ್ನ ತಂಗಿನ ನಿಮಗೆ ಕೊಟ್ಟು ಮದುವೆ ಮಾಡ್ಬೇಕಂತ ನಾನು ತೀರ್ಮಾನ ಮಾಡ್ಬಿಡ್ತೀನಿ, ದಯವಿಟ್ಟು ನೀವು ನನ್ನ ತಂಗಿ ಮದುವೆ ಮಾಡ್ಕೊಳ್ಳೇಬೇಕು, ನಿಮ್ಮ ಒಳ್ಳೆ ನಾನು ಇಷ್ಟ ಆಗಿದ್ದೀನಿ ಅಂತ ತುಂಬ ಒತ್ತಾಯ ಮಾಡಿಬಿಟ್ರು. ಅವರ ಸ್ನೇಹ, ಪ್ರೀತಿ, ವಿಶ್ವಾಸಕ್ಕೆ ಒಳಪಟ್ಟು ನಾನು ಅವ್ರ ತಂಗಿನ ಮದುವೆ ಮಾಡ್ಕೊಳ್ತೀನಿ ಅಂತ ಮಾತುಕೊಟ್ಟೆ. ಅವ್ರ ತಂಗಿನ ನಾನು ನೋಡಿಲ್ಲ, ಅದಕ್ಕೆ ಮನೆಗೆ ಬಂದ್ಬಿಡಿ ಅಂತ ಹೇಳಿದ್ರು. ಹಾಗಾಗಿ ಮನೆಗೆ ಹೋಗ್ತಾ ಇದ್ದೆ ನಾನು. ಅಲ್ಲ, ಸ್ನೇಹಿತ ಯಾರು ಅಂತ ನಾನು ಕೇಳ್ಬೇಕಾ? ಖಂಡಿತ. ಇವರು ನೀವು ಆದರ್ಶ ಶ್ರೀಮಂತರು, ಬಿಲ್ಡರ್ಸ್ ಎಲ್ಲ ಕಾಂಟ್ರಾಕ್ಟ್ ಎಲ್ಲ ಮಾಡ್ತಾರೆ ನೋಡಿ, ಕೃಷ್ಣ ಅಂತ ಅವ್ರ ತಂಗಿ. ಹೌದು, ಅವ್ರ ಹೆಸರು ಗೊತ್ತಾಗಿಲ್ಲ ನನಗೆ. ನನ್ನ ಪರಿಚಯ ಮಾಡ್ಕೊಂಡ್ರಿ, ನಿಮ್ಮ ಬಗ್ಗೆ ನಮ್ಗೆ ಏನು ಹೇಳಿದ್ರೆ ಹೋಗ್ತಿದ್ರೆ. ಅಲ್ಲ, ಯಾಕೆ ನಿಮ್ಮ ಪರಿಚಯ ಕೇಳಿದ್ರೆ ನಿಮ್ಮಂಥ ಒಳ್ಳೆಯವ್ರನ್ನ ನನ್ನ ಮದುವೆ ಕರೆಯೋಣ ಅಂತ ಆಸೆ. ಅದಕ್ಕೋಸ್ಕರ ತಮ್ಮ ಪರಿಚಯ. ನೀವು ನೋಡಲು ಗೊತ್ತಿರಲಿಲ್ಲ ಕೃಷ್ಣ, ಅವರ ತಂಗಿ ಕಾವೇರಿ ನಾನು. ಬಡವರನ್ನ ಮಗುನ ಇಟ್ಕೊಂಡು ಊರೆಲ್ಲ ಹುಡುಕಿದ್ದಾಯ್ತು ನನ್ನ ಸ್ಥಿತಿ. ನನ್ನ ಬಾಳನ್ನ ಬೆಳಗುವ ಭಾಗ್ಯದಂತೆ ನನ್ನ ಕಣ್ಣಿಗಿದ್ರು ಇದ್ರು ನಾನು ಅದನ್ನ ಗುರುತಿಸ್ತಿಲ್ಲ. ಕಾವೇರಿ, ಕಾವೇರಿ, ನೀನು ನನ್ನ ಮದುವೆ ಮಾಡ್ಕೊಂಡು ಹೋಗ್ತೀಯಾ? ಈ ಜೀವ ಎಂದೋ ಈ ದೇವರಿಗೆ ಬಿಡುತ್ತಾ